ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್. ನಾನು ಸುಷ್ಮಾ. ಯಾವಾಗಲೂ ನೀವು ಕಡಲೆಬೇಳೆ ಹೋಳಿಗೆ, ತೊಗರಿಬೇಳೆ ಹೋಳಿಗೆ ಅಂತ ಸ್ವೀಟ್ ಹೋಳಿಗೆನ ಮಾಡೇ ಇರ್ತೀರ. ಇವತ್ತು ನಾನು ಡಿಫ್ರೆಂಟಾಗಿ ಹಾಗೆ ಮೆಂತ್ಯ ಸೊಪ್ಪನ್ನು ಬಳಸಿ ಇವತ್ತು ಮೆಂತ್ಯ ಸೊಪ್ಪದ ಖಾರದ ಹೋಳಿಗೆ ಯಾವ ಥರ ಮಾಡೋದು ಅಂತ ತುಂಬ ಸರಳವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಫೇಲ್ ಆಗೋದಿಲ್ಲ. ಹೇಗೆ ಮಾಡೋದು ಮೆಂತ್ಯ ಸೊಪ್ಪದ ಖಾರದ ಹೋಳಿಗೆನ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಪರಾತ್ಗೆ ನಾನು 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟಾದರೂ ಜಾಸ್ತಿ ಕೂಡ ತಗೋಬಹುದು ಅಥವಾ ಕಡಿಮೆ ಕೂಡ ನೀವು ಮಾಡ್ಕೋಬಹುದು. ನೋಡಿ, ಅರ್ಧ ಕಪ್ ಅಷ್ಟು ಟೋಟಲ್ ಆಗಿ ಇಲ್ಲಿ 1.5 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇವಾಗ ಚಪಾತಿಗೆಲ್ಲ ನಾದ್ಕೊಂತೀವಲ್ವ, ಸಾಫ್ಟ್ ಆಗಿ ಅದೇ ಥರ ನಾದ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಈ ಥರ ಸಾಫ್ಟ್ ಆಗಿ ನಾದಿ ಇಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ಸಾಕು. ಇನ್ನೂ ಕೂಡ ಸಾಫ್ಟ್ ಆಗಿ ನೆನೆಯುತ್ತೆ ಫ್ರೆಂಡ್ಸ್. ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಖಾರಕ್ಕೆ ನಾನು ಒಂದು 6 ರಿಂದ 8 ಹಸಿಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. ಅಂದರೆ ಇದು ಖಾರ ಸ್ವಲ್ಪ ಕಡಿಮೆ ಇದೆ, ಅದು ನೀವು ನೋಡಿಕೊಂಡು ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಹಾಗೆ ಇಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇಲ್ಲಿ ಧನಿಯಾ ಬೀಜ ಕೂಡ 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿನ ನಾನು ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನ ತರಿತರಿಯಾಗಿ ರುಬ್ಕೊಂಡು ಬರೋಣ. ನೀರೇನು ಹಾಕೋದು ಬೇಡ, ಹಾಗೆ ನಾವು ರುಬ್ಕೊಂಡು ಬರೋಣ. ನೋಡಿ, ತರಿತರಿಯಾಗಿ ರುಬ್ಬಿಟ್ಟು ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. 1 ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಎಳೆದಿದೆ, ಅದಕ್ಕೆ ನಾನು ಕಡ್ಡಿ ಕೂಡ ತಗೊಂಡಿದ್ದೀನಿ. ನೀವು ಎಳೆದಿಲ್ಲ ಅಂದರೆ ಬಲ್ತೋಗಿದ್ರೆ ಕಡ್ಡಿ ಬೇಡ, ಬರೀ ಎಲೆ ಮಾತ್ರ ನೀವು ತಗೋಬಹುದು. ನೀಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ನಾನು ಆವಾಗಲೇ ಗ್ರೀನ್ ಪೇಸ್ಟ್ ಮಾಡಿ ಇಟ್ಕೊಂಡಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಸೇರಿಸ್ಕೊಳ್ಳಿ. ರುಬ್ಬೋವಾಗ 1-2 ಮೆಣಸಿನ್ಕಾಯಿ ಜಾಸ್ತಿ ರುಬ್ಕೊಂಡ್ರೆ ಇವಾಗ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಹಾಕೋಬಹುದು. ನೋಡಿ, ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೇನೆ ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಖಾರದ ಹಸಿ ವಾಸನೆ ಹೋಗಬೇಕು, ಸ್ವಲ್ಪ ಬಾಡಿಸ್ಕೊಳ್ಳಿ ಎಣ್ಣೆಯಲ್ಲಿ. ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮ್ಮ ವಿಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ನ ತೋರಿಸ್ಕೊಡ್ತಾ ಇರ್ತೀನಿ. ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಆವಾಗಲೇ ಸೊಪ್ಪನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೀವು ಚಾಪರ್ ಇದ್ದರೆ ಚಾಪರಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೈಯಿಂದನೇ ಸಣ್ಣದಾಗಿ ಕಟ್ ಮಾಡ್ಕೋಬಹುದು. ಸೊಪ್ಪು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಸ್ವಲ್ಪ ಕಹಿ ಇರೋ ಅಂಶ ಇರುತ್ತಲ್ವ, ಅದು ಹೋಗಬೇಕು. ಅಲ್ಲಿವರೆಗೂ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡೋಕೆ ಇವಾಗ ಸೊಪ್ಪು ಇಷ್ಟು ಕಾಣಿಸುತ್ತಲ್ವ, ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಗ ಇಷ್ಟ ಆಗ್ಬಿಡುತ್ತೆ. ನೋಡಿ, ನಾನು 1 ಕಟ್ ಅಷ್ಟು ಬಳಸಿದ್ದೀನಿ. ನೀವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಫ್ರೈ ಮಾಡಿ ನೋಡಿ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ನೀರಿನ ಅಂಶ ಎಲ್ಲ ಹೋಗಿದೆ, ಎಣ್ಣೆಯಲ್ಲಿ ಫ್ರೈ ಆಗಿದೆ. ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಹಾಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇಲ್ಲಿ 1.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೇನೂ ಆಗೋದಿಲ್ಲ, ಗಂಟಿದ್ರೆ ನಾವು ಚೆನ್ನಾಗಿ ಸ್ಪೂನಿನ ಸಹಾಯದಿಂದ ಒಡ್ಕೋಬಹುದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದೊಳ್ಳೆ ಹೂರ್ಣ ಹದ ಬರಬೇಕು ನಮಗೆ. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಿಮಗೇನಾದರೂ ಸ್ವಲ್ಪ ತೆಳು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟಾದರೂ ನೀವು ಹಾಕೋಬಹುದು. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ, ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೂಡ ಗಂಟಿಲ್ಲ. ನೋಡಿ, ಈ ಥರ ಮಾಡಿಕೊಂಡು ಗಂಟೆಲ್ಲ ಹೊಡಿಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪು ಬೆಳಗ್ಗೆ ನೀವು ಮಕ್ಕಳಿಗೆ ತಿಂಡಿ ಆದರೂ ಬಾಕ್ಸ್ಗೆ ಹಾಕಿ ಕೊಡ್ಬೋದು. ಚಟ್ನಿ ಜೊತೆ ಕೊಡ್ಬೋದು, ಮೊಸರು ಜೊತೆಗೆ ಈ ಹೋಳಿಗೆನ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕ್ತಾನೆ ನೋಡಿ ಗಟ್ಟಿ ಆಗ್ತಾ ಇದೆ.
ಇವಾಗ ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವೊಂದು ಹೂರ್ಣದ ಹದಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ. ಈ ಥರ ಕೈ ಬಿಡಬಾರ್ದು, ಮಿಕ್ಸ್ ಮಾಡ್ತಾನೆ ಇರಬೇಕು. ಹಿಟ್ಟು ಹಾಕಿರೋದ್ರಿಂದ ಗಟ್ಟಿ ಆಗೋ ಸಾಧ್ಯತೆ ಇರುತ್ತೆ. ನಿಮಗೆ ಸ್ವಲ್ಪ ಹೂರ್ಣ ಗಟ್ಟಿ ಆಗಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀವು ಕಡಲೆ ಹಿಟ್ಟನ್ನು ಸೇರಿಸ್ಕೋಬಹುದು ನೋಡಿ. ನೋಡಿ ಸ್ವಲ್ಪ ಕೂಡ ಕೈ ಬಿಡದಂಗೆನೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ. ಇಷ್ಟು ಗಟ್ಟಿ ಬಂದರೆ ಸಾಕಾಗುತ್ತೆ. ಚೆನ್ನಾಗಿ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾ ಮಾಡ್ತಾ ಕಡಲೆ ಹಿಟ್ಟು ಹಾಕಿರೋದು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ. ಸ್ವಲ್ಪ ಕೂಡ ಮೆಂತ್ಯ ಸೊಪ್ಪು ಕಾಣಿಸ್ತಾ ಇಲ್ಲ ನೋಡಿ. ಸ್ವಲ್ಪ ಕೂಡ ಕಹಿ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ. ಇಷ್ಟು ಗಟ್ಟಿ ಆದರೆ ಸಾಕು. ತಳ ಕೂಡ ಬಿಡ್ತಾ ಇದೆ. ಇವಾಗ ಹೂರ್ಣ ಎಲ್ಲ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಹೂರ್ಣದ ಉಂಡೆ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿ. ನಾನು ಹೂರ್ಣ ಎಲ್ಲ ತಣ್ಣಗಾಗಿತ್ತು. ಹೂರ್ಣದ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ರಿಂದ 12 ಹೂರ್ಣದ ಉಂಡೆ ಆಗಿದೆ. ನಾವಷ್ಟು ಹೋಳಿಗೆನ ಮಾಡ್ಕೋಬಹುದು ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ. ನಿಮಗೆ ಇನ್ನೂ ಹೂರ್ಣ ತೆಳು ಅನಿಸಿದ್ರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ನೀವು ಮಾಡ್ಕೋಬಹುದು ನೋಡಿ. ಇವಾಗ ಹೂರ್ಣದ ಹದ ರೆಡಿಯಾಗಿದೆ. ಹಾಗೆ ಉಂಡೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ಒಂದು 10 ನಿಮಿಷ ನೆನೆಸ್ಕೊಂಡಿದ್ದೀನಿ ನೋಡಿ. ಇದು ನೆನೆದಿದೆ. ಇದನ್ನು ಕೂಡ ಅಷ್ಟೇ ಉಳ್ಳಿನ ಮಾಡಿ ಇಟ್ಕೊಳ್ಳೋಣ ನೋಡಿ. ಒಂದಿಷ್ಟು ಉಳ್ಳಿನ ತಗೊಂಡಿದ್ದೀನಿ. ಇವಾಗ ಇದನ್ನ ಬಟ್ಲಾಕಾರ ಮಾಡ್ಕೊಳ್ಳೋಣ ನೋಡಿ. ಈ ಥರ ನೀವು ಲಟ್ಟಿಸ್ಕೋಬೇಕಂದ್ರೆ ಲಟ್ಟಿಸ್ಕೋಬಹುದು, ಹಾಗೂ ಕೂಡ ಮಾಡ್ಕೋಬಹುದು ನೋಡಿ. ಈ ಥರ ಬಟ್ಲಾಕಾರ ಮಾಡಿಕೊಂಡು ಇದರೊಳಗಡೆ ಹೂರ್ಣನ ಇಟ್ಕೊಳ್ಳೋಣ ನೋಡಿ. ಹೂರ್ಣದ ಉಂಡೆನ ಈ ಥರ ಫಿಲಪ್ ಮಾಡ್ಕೋಬೇಕು ನೋಡಿ. ಹೋಳಿಗೆ ಯಾವ ಥರ ಮಾಡ್ತಿರಲ್ಲ ಅದೇ ಥರನೇ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ. ಈ ಥರ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟಿದ್ರೆ ತೆಗೆದುಬಿಡಿ ನೋಡಿ. ತುಂಬ ಸುಲಭ ಫ್ರೆಂಡ್ಸ್. ಫಸ್ಟ್ ಟೈಮ್ ಮಾಡಿದ್ರು ಕೂಡ ಫೇಲ್ ಆಗೋದಿಲ್ಲ. ಎಲ್ಲರೂ ಕೂಡ ಮಾಡ್ಕೋಬಹುದು. ಯಾವಾಗಲೂ ಒಂದೇ ಥರ ಸ್ವೀಟ್ ಹೋಳಿಗೆನ ತಿಂದಿರ್ತೀರಾ. ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಬಳಸಿ ಖಾರದ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಎಲ್ಲವನ್ನು ಇದೇ ಥರನೇ ಮಾಡ್ಕೊಳ್ಳೋಣ. ಇವಾಗ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಳ್ಳೋಣ. ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳೋಣ. ದೊಡ್ಡದಾದ್ರೂ ಕೂಡ ಲಟ್ಟಿಸ್ಕೋಬಹುದು, ಇಲ್ಲ ಚಿಕ್ಕ ಚಿಕ್ಕದಾದ್ರೂ ಕೂಡ ನೀವು ಲಟ್ಟಿಸ್ಕೋಬಹುದು ನೋಡಿ. ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೀವು ಲಟ್ಟಿಸ್ಕೋಬಹುದು ನೋಡಿ. ನೋಡಿ ನಾನು ಇಷ್ಟು ಅಗಲ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ. ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ. ತವ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಇವಾಗ ನೋಡಿ ಇದ್ರ ಮೇಲೆ ಹಾಕೊಳ್ಳಿ. ಈ ಕಡೆನೂ ಅಷ್ಟೇ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡೋಣ. ಒಂದೇ ಒಂದು ಕಟ್ಟು ಮೆಂತ್ಯ ಸೊಪ್ಪಿದ್ರೆ ಮನೆ ಮಂದಿಗೆಲ್ಲ ನಾವು ಈ ಖಾರದ ಹೋಳಿಗೆನ ಮಾಡ್ಕೋಬೋದು ಫ್ರೆಂಡ್ಸ್. ಯಾವಾಗಲೂ ಬೇಳೆ ಹೋಳಿಗೆನ ಮಾಡ್ಕೊಂಡು ತಿಂದಿರ್ತೀರಾ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೆಂತ್ಯ ಸೊಪ್ಪನ್ನು ಬಳಸಿ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ತಿರುವಿ ಹಾಕ್ಕೊಳ್ಳೋಣ ನೋಡಿ. ಸೂಪರ್. ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆ. ಹಾಗೆ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ. ಮೆಂತ್ಯ ಸೊಪ್ಪಿಂದ ಬಳಸಿ ಪಲಾವ್ ಮಾಡಿರ್ತೀರಾ, ಏನೇನೋ ಪಲ್ಯಗಳು ಸಾಂಬಾರು ಅಂತ ಮಾಡಿರ್ತೀರ. ಒಂದು ಸಲ ಮಾಡಿ ನೋಡಿ, ಸೂಪರಾಗಿರುತ್ತೆ ನೋಡಿ. ಚೆನ್ನಾಗಿ ಎರಡೂ ಬದಿ ಬೇಯಿಸ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಫೇಲೇ ಆಗೋದಿಲ್ಲ. ಯಾರು ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ. ಸೂಪರ್ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನೋಡಿ. ಸೂಪರ್. ಇದೇ ಥರ ಎಲ್ಲ ಮೆಂತ್ಯ ಸೊಪ್ಪಿನ ಖಾರದ ಹೋಳಿಗೆನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೂಪರ್. ಎಲ್ಲ ಹೋಳಿಗೆನೂ ನೋಡಿ ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಹೋಳಿಗೆ ಕೂಡ ಅಷ್ಟೇ ಸಾಫ್ಟಾಗಿ ಸಖತ್ತಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಮೃದುವಾಗಿ ಮಾಡ್ಕೋಬೋದು ನೋಡಿ. ಯಾವ ಹೋಳಿಗೆಗಿಂತನೂ ಕಡಿಮೆ ಇಲ್ಲ ಫ್ರೆಂಡ್ಸ್ ನೋಡಿ. ಎರಡೂ ಬದಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡ್ತಾ ಇದ್ದೀರಾ. ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಫೇಲ್ ಆಗೋದಿಲ್ಲ ಫ್ರೆಂಡ್ಸ್ ನೋಡಿ. ಎಷ್ಟು ಸಾಫ್ಟಾಗಿದೆ ನೋಡಿ. ಲೇಯರ್ ಲೇಯರ್ ಕಾಣಿಸ್ತಾ ಇದೆಯಾ ನೋಡಿ. ಸ್ಟಫಿಂಗು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡ್ತಾ ಇದ್ದೀರಾ ನೋಡಿ. ಸೂಪರ್. ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ಫ್ರೆಂಡ್ಸ್. ಈ ಮೆಂತ್ಯ ಸೊಪ್ಪಿನ ಖಾರದ ಹೋಳಿಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ ಫ್ರೆಂಡ್ಸ್.